ತಾರೀಕು ಏನು ಸಚಿನ್ ಪಂಚಾಳನವರ ಒಂದು ಆಕಸ್ಮಿಕ ಅನಾಹುತ ಏನು ಮಾಡಿಕೊಂಡ್ರು, ಅದಕ್ಕೆ ನಾವು ಭಾಳ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಅದರಲ್ಲಿ ಪ್ರಿಯಾಂಕ್ ಸಾಹೇಬರು ಯಾವುದೇ ಹಸ್ತಕ್ಷೇಪನೂ ಇಲ್ಲ ಮತ್ತು ಅದ್ರ ಬಗ್ಗೆ ಯಾವುದೋ ಅವ್ರಿಗೆ ಮಾಹಿತಿಯೂ ಇಲ್ಲ. ಉದ್ದೇಶಪೂರ್ವಕ BJP ಅವ್ರಿಗೆ ಕೆಲಸ ಇರಲಾದ ಕಾರಣಕ್ಕಾಗಿ ಇವತ್ತು ದಿವಸ ಪ್ರಿಯಾಂಕ್ ಸಾಹೇಬ್ರ ಹೆಸರನ್ನು ಅದರಲ್ಲಿ ಎಳೆದಾಕ್ತಾ ಇದ್ದಾರೆ. ಅದು ಕರ್ನಾಟಕದ ಜನತೆಗೆ ಪ್ರತಿಯೊಂದು ಮನೆಯವರಿಗೂ ಗೊತ್ತಿದೆ. ಇವರು ಉದ್ದೇಶಪೂರ್ವಕ BJPದವ್ರು ಏನೂ ಕೆಲಸ ಇಲ್ಲ, ಇದು ಒಂದು ಒಂದು ಗಲಿಬೆಬ್ಸುವಂಥ ಕೆಲಸದಲ್ಲಿ ಇದೊಂದು ಕೂಡ ಒಂದು ಪಾತ್ರ ಮಾಡಿಕೊಂಡು ಅವರು BJP ಇವತ್ತು ಹೋರಾಟ ಇಟ್ಕೊಂಡಿದ್ದಾರೆ. ಆ ಹೋರಾಟಕ್ಕೆ ಅವರು DC ಕಚೇರಿ ಇತ್ತು, ಮಿನಿಸ್ಟ್ರಿ ಆಫೀಸ್ ಇತ್ತು ಮತ್ತು ಮೇನ್ ಸರ್ಕಲ್ಗಳಿದ್ದು ಅವ್ರು ಹೋರಾಟ ಮಾಡೋಕ್ಕೆ. ಅವರು ಪ್ರಿಯಾಂಕ್ ಖರ್ಗೆ ಸಾಹೇಬರ ಮನೆ ಮುತ್ತಿಗೆ ಹಾಕ್ತೀನಿ ಅಂತ ಅಂದ ಸಂದರ್ಭದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳು ಹಾಗೂ ಅವರ ಕಾರ್ಯಕರ್ತರು ಕಲ್ಕೊಂಡು ಇವತ್ತಿನ ದಿವಸ ಬೆಂಗಳೂರಿಂದ ಬರೋರಿಗೆ ಮಜ್ಜಿಗೆ ಹಾಗೂ ಎಳ್ನೀರು, ಮೇನಾಗಿ ಛಲವಾದಿ ಅವರಿಗೆ ನನಗನ್ನಿಸ್ತದೆ ಕನ್ನಡ ಓದ್ಲಿಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ಅವರಿಗೆ. ಅವರು ತಮ್ಮ MLC ಪದವನ್ನು ಖರ್ಗೆ ಸಾಹೇಬ್ರ ಬಗ್ಗೆ ನಾನು ಮಾತಾಡಿದ್ರೆ ನಾನು ಒಬ್ಬ ದೊಡ್ಡ ಅಧಿಕಾರದಲ್ಲಿ ಇರ್ತೀನಿ ಅನ್ನೋಂಥ ಒಂದು ಮೂಢನಂಬಿಕೆಯಲ್ಲಿ ಇದ್ದುಕೊಂಡು ಇವತ್ತಿನ ದಿವಸ ಅವರು ಖರ್ಗೆ ಸಾಹೇಬ್ರ ಬಳಿ ಎದೊಂಥರ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಎಳ್ನೀರು ಕುಡಿಸಿ ತಣ್ಣಗೆ ಮಾಡಿಸೋಣ ಅನ್ನೋಂಥ ಕಾರಣಕ್ಕೆ ಎಳ್ನೀರು ಮತ್ತು ಮಜ್ಜಿಗೆ ಬೆಂಗಳೂರಿಂದ ಬರೋಂಥವ್ರು ಎಲ್ಲರಿಗೆ ಎಳ್ನೀರು ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದೀವಿ. ಗುಲ್ಬರ್ಗದಿಂದ ಬರೋರಿಗೆ ಬಿಸ್ಲರಿ ವಾಟ್ರು ಮತ್ತು ಚಾಯ್ ಕಾಫಿಯನ್ನು ಮಾಡಿದ್ದೀವಿ. ಅದರಲ್ಲಿ ಸ್ಪೆಷಲ್ ಯಾರು ಶುಗರ್ ಪೇಷಂಟ್ ಅವ್ರ ಬಳಿ ಬಂದಿದ್ದಾರೆ, BJP ಕಾರ್ಯಕರ್ತರಾಗಿರ್ಬೋದು, ಲೀಡರ್ಗಳಾಗಿದ್ದು ಅವ್ರ ಸಲುವಾಗಿ ನಾವು ಶುಗರ್ಲೆಸ್ ಚಹಾ ಕಾಫಿ ಕೂಡ ಮಾಡಿದ್ದೀವಿ. ಆರಾಮಾಗಿ ಬಂದು ಚಾಯ್ ಮತ್ತು ಕಾಫಿ ಕುಡ್ಕೊಂಡು ತಾವು ಸಮಾಧಾನ ರೀತಿಯಲ್ಲಿ ಮತ್ತು ತಮ್ಮ ಬೆಂಗಳೂರಿಗೆ ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಸೇರಲಿ ಅಂತೇಳಿ ಪ್ರಿಯಾಂಕ್ ಸಾಹೇಬರ ಆಸೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರ ಆಸೆ ಇದೆ. ಅಷ್ಟೇ, ಧನ್ಯವಾದಗಳು. ಮತ್ತು BJP ಪಕ್ಷದವರೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಏನು ಮುತ್ತಿಗೆ ಹಾಕ್ತೀನಿ ಅಂತ ಏನು ಆಹ್ವಾನ ಮಾಡಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಅದು ಪ್ರತೀಕಾರವಾಗಿ ನಾವು ಅವರು BJP ಗುಂಡಾಗರ್ದಿಗೆ ನಮ್ಮ ಗಾಂಧಿಗಿರಿ ಅಂತ ಒಂದು ಟ್ಯಾಗ್ಲೈನ್ ಇಟ್ಟುಕೊಂಡು ನಾವು ಅವರಿಗೆ ಇಲ್ಲಿ ಚಹಾ, ನೀರು ಹಾಗೂ ಎಳಿನೀರು ವ್ಯವಸ್ಥೆ ಮಾಡಲಾಗಿದೆ. ಅವರು ಎಷ್ಟೇ ಜನ ಬಂದರೂ ಕೂಡ ಅವರಿಗೆ ನಾವಿಲ್ಲಿ ಅತಿಥಿ ದೇವೋಭವ ಈ ರೀತಿಯಲ್ಲಿ ಅವರಿಗೆ ನಾವು ಟೀ ಕಾಫಿ ಕೊಟ್ಟು ಕಳಿಸ್ತೀವಿ. ಕಲಬುರಗಿ ನಗರಕ್ಕೆ ಆಗಮಿಸಿರ್ತಕ್ಕಂಥ ಏನು ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪ, BY ವಿಜಯೇಂದ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕ್ತೀನಂತ ಏನು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅದರ ಇದು ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಯಾರು ಬರ್ತಾರೆ ಅವರಿಗೆ ಎಳನೀರು, ಚಾಯ್, ಕಾಫಿ ಮತ್ತು ಮಜ್ಜಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರು ಅವ್ರ ಮನೆಗೆ ಬರ್ತಾರೋ ಅವ್ರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ಪ್ರಿಯಾಂಕ್ ಖರ್ಗೆಜಿ ಅವರ ಯಾವುದೇ ರೀತಿಯಾದಂಥ ಪ್ರತ್ಯಕ್ಷ ಆಗಲಿ ಪರೋಕ್ಷವಾಗಲಿ ಯಾವುದೇ ರೀತಿಯಾದಂಥ ಕೈವಾಡ ಈ ಸಚಿನ್ ಪಾಂಚಾಳ ಸುಸೈಡ್ ಪ್ರಕರಣದೊಳಗಡೆ ಇಲ್ಲ. ಇವರೇನು ತಮ್ಮ ಒಂದು ವಿಜಯೇಂದ್ರ ಯಡಿಯೂರಪ್ಪ ಇದ್ದಾನೆ ಅವನ ಕುರ್ಚಿ ಉಳಿಸ್ಕೊಳ್ಳೋಗೋಸ್ಕರ ಇವತ್ತಿನ ದಿವಸ ಈ ಒಂದು ಪೂರ ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾನೆ. ಆದರೆ ಯಾವುದೇ ರೀತಿಯಾದಂಥ ಸಕ್ಸಸ್ ಅವನಿಗೆ ಸಿಗೋದಿಲ್ಲ. ಅವನಿಗೆ ಈ ಕರ್ನಾಟಕದಲ್ಲಿ ಒಂದು ದೊಡ್ಡ ಮುಖಭಂಗ ಆಗುತ್ತೆ. ರಾಜ್ಯದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಎರಡು ಬಣಗಳಾಗಿದೆ. ಒಂದು ಕಡೆ ಯತ್ನಾಳ್ ಪ್ರತಿಭಟನೆಗೆ ಕರೆ ಕೊಟ್ಟರೆ, ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಮಗ BY ವಿಜಯೇಂದ್ರ ಅವರು ಕೂಡ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ BJP ಯಾವಾಗಿನ ಥರ ಇವಾಗಲೂ ಕೂಡ ಒಡೆದೋದ ಮನೆ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಕ್ಸಸ್ BJP ಅವರಿಗೆ ಸಿಗಲ್ಲ. ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ ಅಂತ ಇವತ್ತಿನ ದಿವಸ ನಾನು ಹೇಳ್ತೇನೆ. ನೀವು ಪ್ರತಿಭಟನೆ ಮಾಡಬೇಕಾದಂಥ ಏನಾದರೂ ಇದ್ದರೆ DC ಕಚೇರಿ ಎದುರುಗಡೆ ಮಾಡಬೇಕಾಗಿತ್ತು, ಅಥವಾ ಜಗತ್ ಸರ್ಕಲಲ್ಲಿ ಮಾಡಬೇಕಾಗಿತ್ತು, ಅಥವಾ ತಿಮ್ಮಾಪುರಿ ಚೌಕಲ್ಲಿ ಮಾಡಬೇಕಾಗಿತ್ತು, ಅಥವಾ ಮಿನಿಸ್ಟರ್ ಆಫೀಸ್ಗೆ ಹೋಗಿ ಮಾಡಬೇಕಾಗಿತ್ತು. ಯಾವಾಗ ನೀವು ವೈಯಕ್ತಿಕವಾಗಿ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀರಿ, ನಾವು ಕೂಡ ತಮಗೆ ಅತಿಥಿ ದೇವೋಭವ ಅನ್ನೋ ರೀತಿಯಲ್ಲಿ ಇವತ್ತಿನ ದಿವಸ ತಮಗೆ ವೆಲ್ಕಮ್ ಮಾಡಿ ಮನೆಗೆ ಬಂದವರಿಗೆ ನಾವು ಯಾವ ರೀತಿ ಚಾಯ್ ಕಾಫಿ ಕೊಡ್ತೀವೋ, ಬೆಂಗಳೂರವರಿಗೆ ಬಿಸಿಲು ನಗರಿ ಇರ್ತಕ್ಕಂಥ ನಮ್ಮ ಕಲಬುರಗಿ ನಗರದ ಬಿಸಿಲು ಜಾಸ್ತಿ ಅನಿಸ್ತದೆ. ಹಾಗಾಗಿ ಅವರಿಗೆ ಮಜ್ಜಿಗೆ ಮತ್ತು ತಂಪು ಪಾನೀಯಗಳನ್ನು ಕೊಟ್ಟು ನಾವು ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೇವೆ.